Hello students. Okay, today we are discussing the next part of the core banking, the last part of enterprise information systems. Okay, for the first and foremost, we shall take up one topic called the impact of IT risk in the banking segment. Okay, ನೋಡಿ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಏನು, ವಾಟ್ ಇಸ್ ದಟ್ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ರಿಸ್ಕ್ that will be associated. ಅಂದರೆ ಏನು, ಇಟ್ ಮೈಟ್ ಬಿ ಥ್ರೂ ದ ಹ್ಯಾಕರ್ಸ್ ಆಗಬಹುದು, ಅಥವಾ ಇಟ್ ಮೈಟ್ ಬಿ ಲೈಕ್ ಏನು ದ ಅಟ್ಯಾಕ್ಸ್ ಆಗ್ಬೋದು, ವೈರಸ್ ಅಟ್ಯಾಕ್ಸ್ ಆಗ್ಬೋದು, ಎಕ್ಸ್ಟಾರ್ಷನ್ ಆಗ್ಬೋದು, ಅಥವಾ ಲೈಕ್ ಸಿ ವಾಟ್ ಇಸ್ ದ್ಯಾಟ್ ಸಮ್ ಆಫ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಂಪೊನೆಂಟ್ಸ್ ಆರ್ ಸಾಫ್ಟ್ವೇರ್ಸ್ ವಿಲ್ ಬಿ ವರ್ನಬಲ್ ಟು ಅಟ್ಯಾಕ್ಸ್ ಆಗದೇ ಇಲ್ಲ ಅಂತ ಅಲ್ಲ, ಬಟ್ ವಿ ಹ್ಯಾವ್ ಟು ಟೇಕ್ ದ ನೆಸೆಸರಿ ಪ್ರಿಕಾಷನ್ಸ್. ಬಟ್ ವಾಟ್ ಈಸ್ ದ ಇಂಪ್ಯಾಕ್ಟ್, ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ದಟ್ ದ ಬ್ಯಾಂಕ್ ವಿಲ್ ಫೇಸ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ಸಿ ಲೈಕ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೈಕ್ ಯಾವ ಥರದ ಡೇಂಜರ್ಸ್ ಆಗ್ಬೋದು, ಇಟ್ ಈಸ್ ಆಲ್ ಎಕ್ಸ್ಟರ್ನಲ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಎಕ್ಸ್ಟರ್ನಲ್ ಅಂತಂದರೆ ಹ್ಯಾಕರ್ಸ್ ಅಂತ ಬಂತು ಅಂತಂದರೆ ವಾಟ್ ದಿ ವಿಲ್ ಬಿ ಡೂಯಿಂಗ್ ಇಸ್ without any notice they will be hacking into the banking software systems. ಆ ಸಿಸ್ಟಮ್ ಒಳಗಡೆ ಏನು ಅನ್ಆಥರೈಸ್ಡ್ ಆಗಿ ಒಳಗೆ ಬರ್ತಾರೆ. ಒಳಗೆ ಬಂದು ಏನು ಮಾಡ್ತಾರೆ, ಲೈಕ್ ದೇ ಮೈಟ್ ಡೂ ಎನಿಥಿಂಗ್. ಸಿ ಒಂದು ಸತಿ ಇಫ್ ದೇ ಕ್ರಾಸ್ ದ ಫೈರ್ ವರ್ಕ್ಸ್, ವಾಟ್ ಇಸ್ ದಟ್ ಏನು ಏನಂತ ಹೇಳ್ತೀವಿ ಅಂತಂದರೆ ಫೈರ್ ವಾಲ್ಸ್ ಅಂತ ಹೇಳ್ತೀವಿ. ಆ ಫೈರ್ ವಾಲ್ಸ್ ಅಂತಂದರೆ ದೋಸ್ ಥಿಂಗ್ಸ್ ವಿಲ್ ಬಿ ಪ್ರೊಟೆಕ್ಟಿಂಗ್ ದ ಅನ್ಆಥರೈಸ್ಡ್ ಪರ್ಸನ್ಸ್ ಟು ಎಂಟರ್ ಇನ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್. ಅವ್ರು ಒಂದು ಸತಿ ಅದನ್ನು ದಾಟ್ಕೊಂಡು ಒಳಗೆ ಬಂದುಬಿಟ್ರೆ they can do completely change the information or completely delete the information, or unknowingly they can do several mischievous things. ಹೌದಾ? ಅಂದರೆ ಈಗ ನಿಮ್ಮ ಮನೆ ಒಳಗಡೆ ಕಳ್ಳ ಬಂದ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ? ಆರ್ ಯು ಗೆಟಿಂಗ್ ದಿಸ್ ಒನ್? ದ್ಯಾಟ್ ಇಸ್ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಅಂದರೆ ದೇ ಮೈ ಎಂಟರ್ ಇನ್ ಟರ್ಮ್ಸ್ ಆಫ್ ವೈರಸ್ ಅಟ್ಯಾಕ್ ಕಡೆಯಿಂದ ಎಂಟರ್ ಮಾಡ್ಬೋದು, ಅಥವಾ ಯೂಸರ್ ನೇಮ್ ಪಾಸ್ವರ್ಡ್ನ ಯಾರ ಕಡೆಯಿಂದನಾದರೂ ಲೈಕ್ ಗೊತ್ತಾಗದೇ ರೀತಿಯಲ್ಲಿ ತೊಗೊಂಡು ಎಂಟರ್ ಆಗಬಹುದು, ಅಥವಾ ಸ್ಪೆಸಿಫಿಕ್ ಒಂದು ಏನಂತಾರೆ ಬೇಕು ಅಂತ ಹ್ಯಾಕ್ ಮಾಡಬೇಕು ಅಂತಲೇ ಒಂದು ಪ್ರೋಗ್ರಾಮ್, ಅಥವಾ ಲೈಕ್ ಏನಂತ ಹೇಳ್ತೀವಿ ಲೈಕ್ ಹ್ಯಾಕಿಂಗ್ ಮುಖಾಂತರನೂ ಅವರು ದೇ ಕ್ಯಾನ್ ಕಮ್ ಇನ್ಸೈಡ್ ದ ಬ್ಯಾಂಕಿಂಗ್ ಸಿಸ್ಟಮ್. ಸಿ ಹಿಯರ್ ಲೈಕ್ ವಾಟ್ ದೇ ಕ್ಯಾನ್ ಡೂ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ದೇ ಕ್ಯಾನ್ ಮಿಸ್ಯೂಸ್ ದ ಇನ್ಫಾರ್ಮೇಷನ್ ವಿಚ್ ಆರ್ ಅವೈಲಬಲ್. ಯಾರ್ಯಾರ ಹತ್ರ ಎಷ್ಟು ದುಡ್ಡಿದೆ, ಅಥವಾ ಯಾರ ಕಾರ್ಪೊರೇಟ್ ಬಾಡೀಸ್ ಹತ್ರ ಎಷ್ಟು ದುಡ್ಡಿದೆ ಅಂತ ನೋಡಿದ್ರೆ ದೇ ಕ್ಯಾನ್ ಯೂಸ್ ಇಟ್, ಅಥವಾ ದೇ ಕ್ಯಾನ್ ಟ್ರಾನ್ಸ್ಫರ್ ದ ಫಂಡ್ ಫ್ರಮ್ ಅನ್ನೋನ್ ಮೀನ್ಸ್ ಲೈಕ್ ದ ಕಾರ್ಪೊರೇಟ್ಸ್ ಆರ್ ದ ಇಂಡಿವಿಜುವಲ್ ಟು ದೇರ್ ಓನ್ ಅಕೌಂಟ್ಸ್. ಬೇರೆ ಬೇರೆ ಅಕೌಂಟ್ಸ್ಗೆ ಅವರು ಟ್ರಾನ್ಸ್ಫರ್ ಮಾಡ್ಕೊಬಹುದು, ಅಥವಾ ಲೈಕ್ ದೇ ಕ್ಯಾನ್ ಅಫೆಕ್ಟ್ ದ ಪ್ರೈವಸಿ ಅಂತಂದರೆ ನಾನು ಹೇಳಿದೆ, ಯಾರು ಅವ್ರ ಯೂಸರ್ ನೇಮ್ ಆಗ್ಬೋದು, ಪಾಸ್ವರ್ಡ್ ಆಗ್ಬೋದು, ಅದನ್ನು ತೊಗೊಳೋದಾಗ್ಬೋದು, ಅಥವಾ ಏನಂತ ಹೇಳ್ತೀವಿ ಲೈಕ್ ಸಿ ಹಿಯರ್ ಲೈಕ್ ದೇ ಕ್ಯಾನ್ ಏನಂತ ಹೇಳ್ತಾರೆ, ಅವ್ರ ಹತ್ರ ಇರೋದು ದುಡ್ಡು ಇಮಿಡಿಯೇಟ್ ನೋಡಿ ಅವ್ರದ್ದೇ ಅಕೌಂಟ್ ಇದೆ ಆ ಬ್ಯಾಂಕಲ್ಲಿ ಅಂತಂತಂದರೆ ವಾಟ್ ಇಸ್ ದ್ಯಾಟ್, ಒಂದು 10 ಲಕ್ಷ ಇರೋ ಜಾಗದಲ್ಲಿ 10 ಕೋಟಿ ಮಾಡಿಬಿಡೋದು. ಸಿ ದ್ಯಾಟ್ ಕ್ಯಾನ್ ಹ್ಯಾಪನ್ ರೈಟ್. ಒನ್ಸ್ ದೇ ಟೇಕ್ ದ ಏನಂತ ಹೇಳ್ತೀವಿ ಕಂಟ್ರೋಲ್ ಆಫ್ ದ ಸಿಸ್ಟಮ್, ದೇ ಕ್ಯಾನ್ ಡೂ ಡಿಫ್ರೆಂಟ್ ಚೇಂಜಸ್ ರೈಟ್. ಅದನ್ನೇ ಏನು ಅಂತಂದರೆ ಲೈಕ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಇಂಪ್ಯಾಕ್ಟ್ ಆಫ್ ಐ ಟಿ ರಿಸ್ಕ್ನಲ್ಲಿ ಏನು ಫಿಶಿಂಗ್ ಅಂತ ಅಂದ್ಕೊಂಡು, ಪಿಸ್ಸಿಂಗ್ ಅಂತ PHISHING ಫಿಶಿಂಗ್ ಅಂತ ನಾವು ಇದು ಮಾಡ್ತಿರ್ತೀವಿ. ಇಟ್ ವಿಲ್ ಸ್ಟಾರ್ಟ್ ಪಿ ರೈಟ್, ಇಟ್ ಈಸ್ ನಾಟ್ F, ಇಟ್ ಇಸ್ ಪಿ. ಫಿಶಿಂಗ್ ಅಂತಂತಂದರೆ ಏನು, ಫಿಶಿಂಗ್ ಅಟ್ಯಾಕ್ ಅಂತಂತಂದರೆ ಇಟ್ ಈಸ್ ನಥಿಂಗ್, ಇಟ್ಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ್ಯಸ್ ವೆಲ್. ಅಲ್ಲೇನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಡನ್ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ರೈಟ್. ದೇ ವಿಲ್ ಬಿ ಒಬ್ಟೈನಿಂಗ್ ದ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಲೈಕ್ ಯೂಸರ್ ನೇಮ್ ಆಗಲಿ, ಪಾಸ್ವರ್ಡ್ ಆಗಲಿ, ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಲಿ. ದೇ ವಿಲ್ ಬಿ ಟೇಕಿಂಗ್ ವಿತ್ ದ ಯೂಸ್ ಆಫ್ ಏನಂತ ಹೇಳ್ತೀವಿ ದ ಡಿಸ್ಗೈಸ್ಡ್ ಫಾರ್ಮ್ನಲ್ಲಿ ತೊಗೊತಾ ಹೋಗ್ತಾರೆ ರೈಟ್. ದೇ ವಿಲ್ ಬಿ ಟೇಕಿಂಗ್ ದ ಇನ್ಫಾರ್ಮೇಷನ್ ಆರ್ ದೇ ವಿಲ್ ಬಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಇನ್ ಎ ಡಿಸ್ಗೈಸ್ಡ್ ಫಾರ್ಮ್. ಈಗ SBI ವೆಬ್ಸೈಟ್ ಇದೆ ರೈಟ್, ಫಾರ್ ಅಫಿಷಿಯಲ್ ವೆಬ್ಸೈಟ್, ಬಟ್ ದೇ ವಿಲ್ ಬಿ ಲೈಕ್ ಒನ್ ಮೋರ್ ವೆಬ್ಸೈಟ್ ಕ್ರಿಯೇಟ್ ಮಾಡಿಬಿಡ್ತಾರೆ SBI ಅಂತ ಅಂದ್ಬಿಟ್ಟು. ಓಕೆ ಸಿ ಲೈಕ್ ನಾನು ಆ್ಯಸ್ ಎ ಕಸ್ಟಮರ್ SBI ಕಸ್ಟಮರ್ ಕೇರಿಗೆ ಫೋನ್ ಮಾಡೋದು ಬದಲು ಅವ್ರ ಪರ್ಸನಲ್ ನಂಬರಿಗೆ ಫೋನ್ ಮಾಡಿರ್ತೀವಿ. ಆರ್ ಯು ಗೆಟಿಂಗ್ ದಿಸ್ ಫನ್? ಸಿ ಆ್ಯಂಡ್ ಆಲ್ ದ ಇನ್ಫಾರ್ಮೇಷನ್ ಅವ್ರು ಏನೇನು ಕೇಳ್ತಾರೋ ಅದನ್ನು ಕೊಡ್ತೀವಿ. ದಟ್ ಕ್ಯಾನ್ ಹ್ಯಾಪನ್. ಆರ್ ಎಲ್ಸ್ ಒಂದು ಇನ್ಫಾರ್ಮೇಷನಲ್ಲಿ ಮೇಕ್ ದ ಪೇಮೆಂಟ್ಸ್ ಅಂತ ಅಂದ್ಬಿಟ್ಟು ನಾವು ಯಾರಿಗೋ ಪೇಮೆಂಟ್ ಮಾಡಬೇಕಾಗಿತ್ತು, ಬೇರೆಯವ್ರಿಗೆ ಮಾಡಿರ್ತೀವಿ. ದಟ್ ಕ್ಯಾನ್ ಹ್ಯಾಪನ್. ಸಿ ದಟ್ ಇಸ್ ವಾಟ್ ವಿಲ್ ಬಿ ಕಾಲಿಂಗ್ ಆಸ್ ಅ ಫಿಶಿಂಗ್ ಅಟ್ಯಾಕ್ ಅಂತ ಹೇಳ್ತೀವಿ. ಇಟ್ ವಿಲ್ ಬಿ ಡನ್ ಥ್ರೂ ದ ಇಂಟರ್ನೆಟ್ ಬ್ಯಾಂಕಿಂಗ್ ಬೈ ಒಬ್ಟೈನಿಂಗ್ the sensitive information like username, password and credit card information. ಅದನ್ನೆಲ್ಲ ನಾವು ಏನು ತೊಗೊಂಡ್ರು ಅಂತಂತಂದರೆ we will be calling it as what? We will be calling it as a ಫಿಶಿಂಗ್ ಅಟ್ಯಾಕ್ ಅಂತ ನಾವು ಹೇಳ್ತಾ ಇರ್ತೀವಿ. ಸಿ
Okay, that is what are all the impacts. We can have a look on the same. Once we will have a look on the same. See here, like the impact on IT risk of in the banking segment. That is nothing but, see, there is a new IT risk which could have a significant impact on the crucial business operations, such as what are them? See, first one is external damage from hackers. Hackers can crack into the system and they can do misleading things, right, leading to denial of service. They can remove some of the services from the portal, or else they can virus attack, extortion, virus attack. They can okay, all the sensitive information will be keep on passing to some other source, right? Andre like one ಕಡೆಯಿಂದ ಇನ್ನೊಂದು ಕಡೆಗೆ ಇನ್ಫಾರ್ಮೇಷನ್ ಅನ್ನೋದು ಬ್ಯಾಂಕಿಂಗ್ ಸಿಸ್ಟಮ್ ಇರೋದು ರೆಗ್ಯುಲರ್ ಆಗಿ ಆಚೆ ಹೋಗುತ್ತೆ ಇಫ್ ದೇ ಡೂ ದ ವೈರಸ್ ಅಟ್ಯಾಕ್, ರೈಟ್? ದೆನ್ ಎಕ್ಸ್ಟಾರ್ಷನ್, ದೇ ಕ್ಯಾನ್ ಆಸ್ಕ್ ಅಂತಂದರೆ ದೇ ಕ್ಯಾನ್ ಟೇಕ್ ಕಂಟ್ರೋಲ್ ಆಫ್ ದ ಸಿಸ್ಟಮ್ ಆ್ಯಂಡ್ ದೇ ಕ್ಯಾನ್ ಎಕ್ಸ್ಟಾರ್ಟ್ ದ ಮನಿ. ನೀವು ಇಷ್ಟು ದುಡ್ಡು ಕೊಡಲಿಲ್ಲ ಅಂತಂದರೆ ನಾವು ಅದರಿಂದ ಆಚೆನೇ ಬರಲ್ಲ, ಲೈಕ್ ಯೂಸರ್ ನೇಮ್, ಪಾಸ್ವರ್ಡ್ ಎಲ್ಲ ನಾವು ಇಟ್ಕೊಂಡ್ಬಿಡ್ತೀವಿ, ಚೇಂಜ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಇಫ್ ಯು ಡೂ ಇಟ್, ದೆನ್ ಓನ್ಲಿ ಇಫ್ ಯು ಪೇ ಸರ್ಟನ್ ಅಮೌಂಟ್ ಆಫ್ ಮನಿ, then only we are going to release it. That can also happen. And leakage of the corporate information, I told you, it not only corporate information, individual information also, like it might be the different persons who are having their debit card numbers, credit card numbers, or internet login IDs and passwords. Those things can be they can be leaked in the dark web. Dark web ಅಂತಂದ್ರೆ ಏನು ಅಂತಂದರೆ, ಡಾರ್ಕ್ ವೆಬ್ ಅಂತಂದರೆ ವೇರ್ ಇಲ್ಲಿಗಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ದ ಇಂಟರ್ನೆಟ್, ರೈಟ್? ಅದರಲ್ಲಿ ಏನಂದರೆ ಎಷ್ಟೋ ಕ್ರೆಡಿಟ್ ಕಾರ್ಡ್ ವಿ ಹ್ಯಾವ್ ಸೀನ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಬಹುದು, ಇಮೇಲ್ ಐ ಡಿ ಪಾಸ್ವರ್ಡ್ಸ್ ಆಗಬಹುದು, ಅಥವಾ ಪಾಸ್ವರ್ಡ್, ಲೈಕ್ ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಸೋಲ್ಡ್, ರೈಟ್? ಅದನ್ನು ನಾವು ಡಾರ್ಕ್ ವೆಬ್ ಅಂತ ಹೇಳ್ತಿರ್ತೀವಿ. ಫೈನ್, ಓಕೆ. See, as well as growing potential for misuse and abuse of information, affecting privacy and ethical values, and increasing requirements for availability and robustness, right? Okay, see, that is what, like they can misuse or abuse. Misuse means misuse the information which is available in the bank, or abuse it, using that information, troubling any other person, right? They can do that, right? Affecting the privacy and ethical value. See, privacy is nothing but my confidential information. As a customer, that confidential information should not be given outside. That can happen. Or else ethical value. Ethical value means what? Like ethics will also matter, right? See, as a banker, he will never disclose any that is the ethical issue. As a banker, he should not disclose any information about a customer or a industry or a company to any other XYZ person, or he should not disclose it anywhere. Okay, that is the ethical value. Even though they know certain information, they are not they are prohibited in disclosing the same. That things will go for a toss, right? Increasing requirements for availability and robustness. This will create, see, we have to protect the system in a proper manner. The two banking are very sensitive data that should be protected in several layers of security, right? And phishing attack, I told you. What do you mean by phishing attack? And then I'll hear there. Phishing attack will happen through what? Internet banking. Phishing is an attempt to obtain sensitive information such as username, password, and credit card information, often for the malicious reasons, for wrong reasons, right? Okay, by disguising as a trustworthy entity in an electronic community. That is what they will be disguising. Even though if you think it is a professional website and a safe website, if you don't look at properly it, there is a difference between HTTP and HTTPS. HTTPS kade ನೀವು ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನೀವು ಮಾಡ್ತಾ ಇದ್ರೆ HTTPS, that is hypertext ಏನು with the secure ಅಂತ ನಾವು HTTPSನ ನಾವು ಯೂಸ್ ಮಾಡಬೇಕು ವಿನ HTTP ಇತ್ತು ಅಂತಂದರೆ we should not give out any kind of ಏನಂತೀವಿ, ಲೈಕ್ ಇಟ್ ಮೈಟ್ ಬಿ ಡೆಬಿಟ್ ಕಾರ್ಡ್ ಇನ್ಫಾರ್ಮೇಷನ್, ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್. ಅದಕ್ಕೆಲ್ಲ ಏನಂದರೆ ಸೆಕ್ಯೂರ್ಡ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇರುತ್ತಲ್ಲ, ಅಲ್ಲಿ ಮಾತ್ರ ನಾವು ವಿ ಹ್ಯಾವ್ ಟು ಡೂ ದ್ಯಾಟ್, ರೈಟ್? ಓಕೆ, ಆ್ಯಂಡ್ ಅದರ್ ರಿಸ್ಕ್ಸ್ ಆರ್ ವಾಟ್? ಏನೇನು ಮಾಡಬಹುದು ಇಫ್ ದೇ ಕಮ್ ಇನ್ಸೈಡ್? ವಾಟ್ ದೇ ಕ್ಯಾನ್ ಡೂ? ಅನ್ಆಥರೈಸ್ಡ್ ಆ್ಯಂಡ್ ಇನ್ಕರೆಕ್ಟ್ ಇಂಟ್ರೆಸ್ಟ್ ರೇಟ್ ಚೇಂಜ್. 10% ಅದನ್ನ 1% ಮಾಡ್ತಾರೆ. ಇನ್ಕರೆಕ್ಟ್ ಇಂಟ್ರೆಸ್ಟ್ ಕಂಪ್ಯೂಟೇಷನ್, ರೈಟ್? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆಯಿತು 6% ಇದೆ ಅಥವಾ 10% ಇದೆ, ಬಟ್ ಬರಬೇಕಾಗಿರೋದು 3 crores, ಬಟ್ ಓನ್ಲಿ 3 lakhs ತೋರಿಸ್ತಾ ಇದೆ. ಇನ್ಕರೆಕ್ಟ್ ಕಂಪ್ಯೂಟೇಷನ್ ಆಫ್ ಚಾರ್ಜಸ್
ಅಂದ್ರೇನು ಚಾರ್ಜಸ್, ಈಗ ಅವ್ರ ಅಕೌಂಟಿಂದ ಡಿಡಕ್ಟ್ ಆಗಬೇಕಾಗಿರೋದು ಲೈಕ್ 10,000 rupees, ಬಟ್ ಓನ್ಲಿ 1,000 rupees ಡಿಡಕ್ಟ್ ಮಾಡೋದು, ರೈಟ್. ಚಾರ್ಜಸ್ ಆರ್ ಅನ್ಆಥರೈಸ್ಡ್ ಇನ್ಕ್ರೀಸ್ ಇನ್ ದ ಕ್ರೆಡಿಟ್ ಲಿಮಿಟ್, ನನ್ನ ಕ್ರೆಡಿಟ್ ಲಿಮಿಟು 1 ಲಕ್ಷ ಇದೆ, ಅದನ್ನು 10 ಲಕ್ಷ ಮಾಡಿಬಿಡೋದು. ದೆನ್ ಪೇಮೆಂಟ್ ಆಫ್ ಸ್ಟೋಲನ್ ಡ್ರಾಫ್ಟ್, ಅಂದರೆ ಲೈಕ್ ಏನಂತ ಹೇಳ್ತೀವಿ, ಲೈಕ್ ಈಗ ಯಾರ್ದೋ ಒಬ್ರದ್ದು ಲೈಕ್ ನಂದು ಚೆಕ್ ಕಳೆದೋಗಿದೆ, ರೈಟ್, ಲೈಕ್ ಯಾರೋ ಒಬ್ಬರು ಬೇಕು ಅಂತಲೇ ತೊಗೊಂಡು ಹೊರಟೋಗಿದ್ದಾರೆ, ಅದರದ್ದು ಪೇಮೆಂಟು ಸ್ಟಾಪ್ ಮಾಡಿರ್ತೀನಿ. ಬಟ್ ಸ್ಟಿಲ್ ಇಫ್ ದ ಪೇಮೆಂಟ್ ಹ್ಯಾಸ್ ಬಿನ್ ರಿಲೀಸ್ಡ್, ಓಕೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್, right. And payment of the stop check, the same thing, it might be demand draft or it might be stopped check. ನಾವು ಸ್ಟಾಪ್ ಮಾಡಿರ್ತೀವಿ ಆದ್ರೂ ಪೇಮೆಂಟ್ ಆಗಿರುತ್ತೆ, ರೈಟ್. ಪೇಮೆಂಟ್ ಆಫ್ ಡೂಪ್ಲಿಕೇಟ್ ಡ್ರಾಫ್ಟ್, ಓಕೆ, ಅಂದರೆ ನಾನು ಕೊಟ್ಟಿರೋದು ಯಾರಿಗೋ ಇನ್ನೊಬ್ರು ಯಾರೋ ಅದೇ ಸರಿ ಚೆಕ್ ತಂತಂದರು, ರಾಂಗ್ ಚೆಕ್, ಅದರಲ್ಲಿ ಮ್ಯಾಗ್ನೆಟಿಕ್ ಏನು ಇನ್ಫಾರ್ಮೇಷನ್ ಇಲ್ಲ, ರಾಂಗ್ ಚೆಕ್ ಅಥವಾ ಅನ್ಆಥರೈಸ್ಡ್ ಚೆಕ್ನ ತೊಗೊಂಡು ಅದರಿಂದ ಪೇಮೆಂಟ್ ಮಾಡ್ಕೊಳ್ಳೋದು, ಓಕೆ, ದಟ್ ಕ್ಯಾನ್ ಹ್ಯಾಪನ್. ಆ್ಯಸ್ ವೆಲ್ ಆಸ್ FD ಸರ್ಟಿಫಿಕೇಟ್ ಇಶ್ಯೂ, ರೈಟ್, FDನೇ ಇರಲ್ಲ ಬಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿರುತ್ತೆ. ಆರ್ ಓಪನಿಂಗ್ ಆಫ್ ಎ ನ್ಯೂ ಅಕೌಂಟ್ಸ್ ವಿತೌಟ್ ದ ಕಂಪ್ಲೈಂಗ್ ವಿತ್ ದ KYC ನಾರ್ಮ್ಸ್ ಆ್ಯಸ್ ಸ್ಪೆಸಿಫೈಡ್ ಬೈ ದ RBI. ನನ್ನ ಅಕೌಂಟ್ ಓಪನ್ನೇ ಮಾಡೋಂಗಿಲ್ಲ, ಆ ಬ್ಯಾಂಕಲ್ಲಿ ನನ್ನ ಹತ್ರ KYC ಡಾಕ್ಯುಮೆಂಟ್ಸೇ ಇಲ್ಲ, ರೈಟ್. ನೋ ಯುವರ್ ಕಸ್ಟಮರ್ ಅಂತ ಹೇಳ್ತಿರ್ತೀವಿ, ರೈಟ್. ಏನು ಲೈಕ್ ಇಟ್ ಈಸ್ ಮೈಟ್ ಬಿ ಅಡ್ರೆಸ್ ಪ್ರೂಫ್ ಆಗ್ಬೋದು, ಐಡೆಂಟಿಟಿ ಪ್ರೂಫ್ ಆಗ್ಬೋದು, ಅಥವಾ ಲೈಕ್ ಏನು ಫೋಟೋ ಪ್ರೂಫ್ ಆಗಬಹುದು, ಎವ್ರಿಥಿಂಗ್. ಅದು ಇಲ್ಲ ಅಂತಂದರೆ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಆಗಿದೆ ಅಂತಂತಂದರೆ that is also can happen with the these are the risks that can happen in the banking segment, especially with concern with the information technology, right. Okay, earlier we discussed about what are the risks that can happen. Risk ಆಯಿತು ಅಂದರೆ what is the impact on the business ಅಥವಾ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಂತ ನೋಡಿದ್ವಿ, ರೈಟ್. ನಾವು ಹೌ ಟು ಮ್ಯಾನೇಜ್ ಇಟ್, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಸಿ, ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ, ಇಟ್ ಇಸ್ ನಾಟ್ ದಟ್ ರಿಸ್ಕ್ ಫ್ರೀ ಎನ್ವೈರನ್ಮೆಂಟ್ ಅನ್ನೋದು ಇರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ ರಿಕ್ವೈರ್ಸ್ ಏನಂತ ಹೇಳ್ತೀವಿ ಅಂತಂತಂದರೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ನ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸಿ, ದ ಫಸ್ಟ್ ಒನ್ ಇಸ್ ಎಫೆಕ್ಟಿವ್ ರಿಸ್ಕ್ ಮ್ಯಾನೇಜ್ಮೆಂಟ್. ಏನು ಅಂತಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್, ನಮ್ಮ ಸಿಸ್ಟಮ್ ಹೇಗಿದೆ, ವಿ ಹ್ಯಾವ್ ಟು ಅನಲೈಸ್ ಅವರ್ ಓನ್ ಸಿಸ್ಟಮ್. ಎಲ್ಲಿ ಲೂಪ್ ಹೋಲ್ಸ್ ಇದೆ, ಎಲ್ಲಿ ರಿಸ್ಕ್ ಕ್ಯಾನ್ ಹ್ಯಾಪನ್, ಅಥವಾ ಎಲ್ಲಿ ಪ್ರೊಟೆಕ್ಷನ್ ತರಬೇಕು, ತಂದರೂ ಎಷ್ಟು ಲೇಯರ್ ಪ್ರೊಟೆಕ್ಷನ್ ತರಬೇಕು. ಅಂದರೆ ಲೈಕ್ ವಿ ಹ್ಯಾವ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಅವರ್ ಓನ್ ಸಿಸ್ಟಮ್, ವೇರ್ ದ ಪ್ಯಾಚಸ್ ಶುಡ್ ಬಿ ಡನ್, ವೇರ್ ದ ಲೂಪ್ ಹೋಲ್ಸ್ ಕ್ಯಾನ್ ಹ್ಯಾಪನ್. ಓಕೆ, ನಮ್ಮ ಸಿಸ್ಟಮ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ವಿ ಕ್ಯಾನ್ ensure that the management is done. That's why first of all we have to identify wherever the risk can happen inside our system. That is the first and foremost thing. Then once if we understand where the risk can happen, then we can fix it, right. Okay, see, what are the types, like based on the risk ನಾವೇನು ಅಂತ ಹೇಳ್ಬೋದು ಅಂತಂದರೆ we should design a strategy ಅಂತಂದರೆ ಏನಂತ ಹೇಳ್ತೀವಿ ಅಂತಂದರೆ ಸಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಇಫ್ ಪಾಸಿಬಲ್, ಮೀನ್ಸ್ ಲೈಕ್ ಆಗ್ತಾ ಇದೆ ಅಂದ ತಕ್ಷಣ ಏನು ಅಂತಂದರೆ ವಿ ಹ್ಯಾವ್ ಟು ಅವಾಯ್ಡ್ ದ ರಿಸ್ಕ್ ಅಂತಂತಂದರೆ ಅದು ಆಗಲೇಬಾರ್ದು, ರೈಟ್. ಇಟ್ ಮೈಟ್ ಬಿ ಥ್ರೂ ದ ಪ್ರೊಟೆಕ್ಟಿಂಗ್ ಅವರ್ ಸಿಸ್ಟಮ್ ಥ್ರೂ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ಸ್ ವಿತ್ ಸೆವ್ರಲ್ ಲೇಯರ್ಸ್ ಆ್ಯಂಡ್ ಏನಂತ ಹೇಳ್ತೀವಿ, ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ಆಗ್ಬೋದು, ಐಲೆನ್ಸ್ ಅಥೆಂಟಿಕೇಷನ್ ಆಗ್ಬೋದು, ವಾಯ್ಸ್ ಅಥೆಂಟಿಕೇಷನ್ ಆಗಬಹುದು. ಲೈಕ್ ದೇರ್ ಆರ್ ಸೆವ್ರಲ್ ಮೆಥಡ್ಸ್, ರೈಟ್. ಲೈಕ್ ಫೇಶಿಯಲ್ ರೆಕಗ್ನಿಷನ್ ಆಗಬಹುದು, ಅಲ್ಲ, ಲೈಕ್ ದೇರ್ ಆರ್ ಸೆವ್ರಲ್ ಟೈಪ್ಸ್ ಆಫ್ ಅವಾಯ್ಡೆನ್ಸ್ ಪ್ರೊಸೀಜರ್ ದಟ್ ಕ್ಯಾನ್ ಬ್ರಿಂಗ್ ಇನ್, ರೈಟ್. ಅವಾಯ್ಡ್ ಸಾಧ್ಯವಾಯಿತು ಅಂತಂದರೆ ವಿ ಹ್ಯಾವ್ ಟು ಅವಾಯ್ಡ್. ದೆನ್ ಇಫ್ ವಿ ಆರ್ ನಾಟ್ ಏಬಲ್ ಟು ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ, ದೆನ್ ವಾಟ್, ಮಿಟಿಗೇಟ್ ಅಂತ ಹೇಳ್ತೀವಿ. ಮಿಟಿಗೇಟ್ ಅಂತಂದರೆ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದ ಕಂಟ್ರೋಲ್ಸ್ ಅಂತ. ಇಟ್ ಈಸ್ ಇಂಪ್ಲಿಮೆಂಟಿಂಗ್ ದ ಕಂಟ್ರೋಲ್ ಥಿಂಗ್ಸ್, ದಟ್ ಈಸ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ, ಯೂಸಿಂಗ್ ದ IT ಟೆಕ್ನಿಕ್ಸ್ ಇಟ್ ಸೆಲ್ಫ್. ಏನು ಅಂತಂದರೆ ಲೈಕ್ ವಿ ಹ್ಯಾವ್ ಟು ಎನ್ಶೋರ್ ದಟ್ ರಿಸ್ಕ್ ಇದ್ರೂ ದಟ್ ಶುಡ್ ನಾಟ್ ಎಫೆಕ್ಟ್ ದ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ರಿಸ್ಕ್ ಇದೆ, ಆದರೆ ಎಫೆಕ್ಟಿವ್ ಅಮೌಂಟ್ ಆಫ್ ಪ್ರೊಟೆಕ್ಷನನ್ನು, ಏನು ಒಂದು ಕಂಟ್ರೋಲಿಂಗ್ ಸಿಸ್ಟಮ್ನ ನಾವು ಅಲ್ಲಿ ಡೆಪ್ಲಾಯ್ ಮಾಡಿದ್ದೀವಿ. ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಡೆಪ್ಲಾಯ್ ಮಾಡಿದ್ರೂ ವಾಟ್ ಇಸ್ ದಟ್, ದ ರಿಸ್ಕ್. ಅಂದರೆ ಇಂಪ್ಲಿಮೆಂಟೇಷನ್ ಆಫ್ ದ ಕಂಟ್ರೋಲ್ ಸಿಸ್ಟಮ್ ಅಂತಂದರೆ ಐ ಟೋಲ್ಡ್ ಯು, ಈಗ ತಾನೇ ಹೇಳಿದೆ, ಹೌ ಟು ಅವಾಯ್ಡ್ ಇಟ್ ಅಥವಾ ಹೌ ಟು ಕಂಟ್ರೋಲ್ ಇಟ್ ಅಂತ, ಅಥವಾ ಮಿಟಿಗೇಟ್ ಅಂತಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇಂಪ್ಲಿಮೆಂಟ್ ದ ಕಂಟ್ರೋಲಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಮಿಟಿಗೇಟ್ ಮಾಡಬಹುದು, ಇಲ್ಲಾಂತಂದರೆ ಟ್ರಾನ್ಸ್ಫರ್ ದ ರಿಸ್ಕ್ ಅಂತಂದರೆ ಸಿ, ಐ ಆಮ್ ನಾಟ್ ಏಬಲ್ ಟು ಮ್ಯಾನೇಜ್ ಇಟ್, ಲೆಟ್ ಅಸ್
give it to the experts who can manage it professionally, right? Transfer the risk. ನೋಡಿ ನನ್ನ ಕೈಲಿ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತಂತಂದರೆ I have to transfer the risk. I am ready to pay you this much. You have to ensure that professional personಗೆ ನಾವು ಹೇಳ್ತೀವಿ, professional entity ಅಥವಾ professional personsಗೆ, like you have to ensure that these are the things that you have to take care ಅಂತ ನಾವು ರಿಸ್ಕ್ನ ಟ್ರಾನ್ಸ್ಫರ್ ಮಾಡೋದು ವಿತ್ ದ ಪಾರ್ಟ್ನರ್ಸ್ ಜೊತೆಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ we can avoid the risk in a significant manner, because those one will be the experts who will be taking care. And as well as insurance coverage, if that thing happens, what should we do? ಯಾಕೆಂದರೆ ಥರ್ಡ್ ಪಾರ್ಟಿ ಮೇಲೆ ಟ್ರಸ್ಟ್ ಮಾಡಿ ನಾವು ಅವ್ರಿಗೆ ಒಂದು ಜಾಬ್ನ ಅಸೈನ್ ಮಾಡಿರ್ತೀವಿ, ರೈಟ್? ದ್ಯಾಟ್ ಇಸ್ ವಾಟ್ ದ ಟ್ರಾನ್ಸ್ಫರಿಂಗ್ ಅಂತ ಹೇಳ್ತಿರ್ತೀವಿ, ರೈಟ್? ಟ್ರಾನ್ಸ್ಫರ್ ಮಾಡ್ತೀವಿ, ಜೊತೆಗೆ ಕವರೇಜ್ ಇನ್ ಇನ್ಶೂರೆನ್ಸ್ ಯಾರಿಗಾದರೂ ಲಾಸ್ ಆಯಿತು ಅಂದರೆ ವಾಟ್ ಇಸ್ ದ್ಯಾಟ್? ಅದಕ್ಕೋಸ್ಕರ ವಾಟ್ ಇಸ್ ದ ಆಲ್ಟರ್ನೇಟಿವ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಇಸ್ ಗೋ ಫಾರ್ ದ ಇನ್ಶೂರೆನ್ಸ್ ಮಾಡಿಸಿ. ಅಂದರೆ ರಿಸ್ಕ್ ಆಗುತ್ತೆ ಅಥವಾ ಥರ್ಡ್ ಪಾರ್ಟಿ ಕೊಡ್ತಾ ಇದ್ದೀವಿ, ಪ್ರೈವಸಿ ಲೀಕ್ ಆಗಬಹುದು, ಆ ಥರದ್ದೇನೋ ಆಯಿತು ಅಂತಂದರೆ ವಿ ಹ್ಯಾವ್ ಟು ಕವರ್ ಇಟ್ ಅಪ್, ರೈಟ್? ಓಕೆ, ದಟ್ ಇಸ್ ವಾಟ್ ದ ವಿಲ್ ಬಿ ಕಾಲ್ಡ್ ಆಸ್ ಇನ್ಶೂರೆನ್ಸ್ ಕವರೇಜ್ ಅಂತ ಹೇಳ್ತೀವಿ. ದಟ್ ವಿಲ್ ಕಮ್ ಇನ್ ದ ಟ್ರಾನ್ಸ್ಫರ್ ರಿಸ್ಕ್ನ ನಾವು ವಿತ್ ದ ಪಾರ್ಟ್ನರ್ಸ್ ವಿ ಹ್ಯಾವ್ ಟು ಲೈಕ್ ಏನು ಅಂತ ಅಂದರೆ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಅಂತ ಹೇಳ್ತೀವಿ. ದೆನ್ ಅಕ್ಸೆಪ್ಟ್ ಅಂತಂತಂದರೆ ರಿಸ್ಕ್ ಏನೂ ಮಾಡೋಕ್ಕಾಗಲ್ಲ. ಈಗ ನಮ್ಮ ಬ್ಯಾಂಕ್ ಎಂಪ್ಲಾಯಿನ ಯೂಸರ್ ನೇಮ್ ಪಾಸ್ವರ್ಡ್ ಇರೋರೆ ಏನಾದರೂ ಏನಂತ ಹೇಳ್ತಾರೆ, ಇಫ್ ದೇ ಡೂ ಇಟ್, ಇಫ್ ದೇ ಲೈಕ್ ಮಾಡಬಾರ್ದು ಆ ಕೆಲಸ ಆದ್ರೂ ಮಾಡ್ತಿದ್ದಾರೆ, ದೆನ್ ವಾಟ್? ಓಕೆ, ಫೈನ್, ಅಕ್ನಾಲೆಜ್ ಇಟ್, ಎಸ್ ಹಿ ಹ್ಯಾಸ್ ಡನ್ ದ ಮಿಸ್ಟೇಕ್, ದೆನ್ ಏನು ಹೌ ಟು ಮಾನಿಟರ್ ಇಟ್. ಆ ರೀತಿ ಮಾಡಬಾರ್ದು ಅಂತಂದರೆ ಏನು ಅವ್ರ ಕೈಲಿ ಯೂಸರ್ ನೇಮ್ ಇರುತ್ತೆ, ಪಾಸ್ವರ್ಡ್ ಇರುತ್ತೆ, ದೇ ಕ್ಯಾನ್ ಎಂಟರ್ ಇನ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ಈಸಿಲಿ. ಆ್ಯಂಡ್ ದೆನ್ ವೆಲ್ ಇಫ್ ದೇ ಚೇಂಜ್ ಸಮಥಿಂಗ್, ದೆನ್ ಏನಂತ ಹೇಳ್ತೀವಿ, ವಿ ಕ್ಯಾನ್ ಡೂ ಎನಿಥಿಂಗ್. ಬಟ್ ಸ್ಟಿಲ್ ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಅಥವಾ ಲೈಕ್ ಮಾನಿಟರ್ ಮೀನ್ಸ್ ಆ ಥರ ಆ ರೀತಿ ರೆಗ್ಯುಲರಾಗಿ ಆಡಿಟ್ ಮಾಡಬೇಕಾಗುತ್ತೆ. ಎಲ್ಲರೂ ಆ ರೀತಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆಯಾ ಹೇಗೆ ಅಂತ ಒಂದು ಸತಿ ಕ್ರಾಸ್ ಚೆಕ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅಂದರೆ ಲೈಕ್ ಸ್ವಲ್ಪ ಏನು ರಿಸ್ಕ್ನ ನಾವು ಏನು ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ ಅಂತಂದರೆ ವಿ ಹ್ಯಾವ್ ಟು ಫಾರ್ಮಲಿ ಅಕ್ಸೆಪ್ಟ್ ಇಟ್ ಆ್ಯಂಡ್ ಅಕ್ನಾಲೆಜ್ ದ ರಿಸ್ಕ್ ಎಕ್ಸಿಸ್ಟ್ ಆ್ಯಂಡ್ ವಿ ಹ್ಯಾವ್ ಟು ಮಾನಿಟರ್ ಇಟ್ ಪ್ರಾಪರ್ಲಿ, ರೈಟ್? ದೀಸ್ ಆರ್ ಆಲ್ ದ ಥಿಂಗ್ಸ್, ರೈಟ್? ದಟ್ ಈಸ್ ವಾಟ್ ಎಫೆಕ್ಟಿವ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಿಕಮ್ಸ್ ವಿತ್ ದ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮಲ್ಲಿ ನಾವೇ ಅರ್ಥ ಮಾಡ್ಕೊಬೇಕಾಗುತ್ತೆ. ದೆನ್ ವಾಟ್? ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ರಿಸ್ಕ್ ವಿ ಹ್ಯಾವ್ ಟು ಮ್ಯಾನೇಜ್ ದ ರಿಸ್ಕ್ ಯೂಸಿಂಗ್ ದ ಸೆವರಲ್ ಸ್ಟ್ರಾಟಜೀಸ್. ಅವಾಯ್ಡ್ ಆಗ್ಬೋದು, ಮಿಟಿಗೇಟ್ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಅಕ್ಸೆಪ್ಟ್ ಆಗ್ಬೋದು, ರೈಟ್? ದೀಸ್ ಆರ್ ದ ಡಿಫ್ರೆಂಟ್ ಟೆಕ್ನಿಕ್ಸ್ ದಟ್ ವಿ ಕ್ಯಾನ್ ಯೂಸ್ whenever we want to manage the IT risk that can happen inside the banking system. Okay, fine. Let us see the indicators of high risk. IT risk ಅಂದರೆ ಲೈಕ್ ಒಂದು ಸಿಸ್ಟಮ್ ಇದೆ, ಒಂದು ಬ್ಯಾಂಕ್ ನೀವು ಆ್ಯಸ್ ಎ ಪ್ರೊಫೆಷ್ನಲ್ ಹೋಗಿದ್ದೀರಾ, ಅಲ್ಲಿ ನೀವು ಏನನ್ನು ಕಂಡ್ರೆ ನಿಮ್ಗೆ ಅರ್ಥ ಆಗಬೇಕು, ಲೈಕ್ ವೇರ್ ದ ಮೀನ್ಸ್ ವಾಟ್ ಇಸ್ ದ ಹೈ ರಿಸ್ಕ್ ಏರಿಯಾಪ್ಪ ಇದು ಅಂತ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ವಾಟ್ ಆರ್ ದ ಡಿಫ್ರೆಂಟ್ ಏನಂತ ಹೇಳ್ತೀವಿ ಸಿನಾರಿಯೋಸ್ ವೇರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆರ್ ಇಸ್ ಅ ಹೈ ರಿಸ್ಕ್ ಇನ್ ದ IT, ರೈಟ್? ಅದನ್ನು ನಾವು ತಿಳ್ಕೊಬೇಕು ಅಂದರೆ ದೆರ್ ಆರ್ ಏನಂತ ಹೇಳ್ತೀವಿ ಲೈಕ್ ಎವ್ರಿಥಿಂಗ್ ಈಸ್ ಏನಂತ ಹೇಳ್ತಾರೆ ರೆಗ್ಯುಲರ್ ಬೇಸಿಸ್ನಲ್ಲಿ ನಾವು ನೋಡ್ತಾ ಇರಬೇಕಾಗುತ್ತೆ ಈ ಥರದ್ದು ರಿಸ್ಕ್ ಏನಾದ್ರು ಇದೆಯಾ ಅಂತ. ಓಕೆ, ಸಿ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಗೇನಾಗುತ್ತೆ ಅಂತಂದರೆ ಕಂಪ್ಯೂಟರ್ ಅಂತ ಬಂದುಬಿಟ್ಟಿದೆ. ಕಂಪ್ಯೂಟರ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಪರ್ಫೆಕ್ಟಾಗಿ ಮಾಡತ್ತಪ್ಪ. ಓಕೆ, ಕಂಪ್ಯೂಟರಿಂದ ಎಕ್ಸೆಲ್ಗೆ ಹೋಗ್ತೀವಿ, ಎಕ್ಸೆಲಲ್ಲಿ ನಾವು ಆ್ಯಡ್ ಮಾಡ್ತೀವಿ, ಆ್ಯಡ್ ಮಾಡಿದ ತಕ್ಷಣ ಓ ದಿಸ್ ಇಸ್ ದ ಪರ್ಫೆಕ್ಟ್ ಆನ್ಸರ್. ನಾವು ಕ್ರಾಸ್ ಚೆಕ್ ಮಾಡೋದೇ ಇಲ್ಲ ಅಂದರೆ ಹೈ ಏನು ಲೈಕ್ ವಿ ಆರ್ ವರ್ಕಿಂಗ್ ವಿತ್ ದ ಕಂಪ್ಯೂಟರ್ಸ್ ಆ್ಯಂಡ್ ದ ಕಂಪ್ಯೂಟರ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂತ ಏನಾದ್ರು ಆ್ಯಟಿಟ್ಯೂಡ್ ಇತ್ತು ಅಂತಂದರೆ ದಟ್ ಇಸ್ ಅ ಹೈ ರಿಸ್ಕ್. ಏಕೆಂದರೆ ವಿತೌಟ್ ದೇರ್ ನಾಲೆಡ್ಜ್ ಸೋ ಮೆನಿ ಥಿಂಗ್ಸ್ ಕ್ಯಾನ್ ಚೇಂಜ್, ರೈಟ್? That's why that attitude is very lacking. Computer is there, it will take care of everything, and we are not worried ಅಂತಂತಂದರೆ no, it is a risk factor, right? Then ನೋಡಿ IT ಸೆಕ್ಯೂರಿಟಿಗೆ ಅಂದರೆ ಲೈಕ್ ಕಂಪ್ಯೂಟರ್ ಇದೆ ಅಂತ ಒಂದು ಬಿಟ್ಬಿಡೋದು, ಅಥವಾ ನಾವು ಲೈಕ್ ಕಂಪ್ಯೂಟರ್ ಇದೆ ಯಾರು ಬರ್ತಾರಪ್ಪ, ಯಾರು ಬಂದು ಏನು ಮಾಡೋಕ್ಕೆ ಸಾಧ್ಯ, ಓಕೆ ಅಂತ ಲೈಕ್ ದಟ್ ಆ್ಯಟಿಟ್ಯೂಡ್ ಅಂದರೆ IT ಸೆಕ್ಯೂರಿಟಿಗೆ ಇಂಪಾರ್ಟೆನ್ಸೇ ಕೊಟ್ಟಿಲ್ಲ. ಓಕೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಇಂಡಿಕೇಟರ್ ದಟ್ ಇಲ್ಲಿ IT ರಿಸ್ಕ್ ಇದೆ ಅಂತ. ಲೈಕ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಟ್ರಾನ್ಸ್ಪರೆನ್ಸಿ ಅಂತಂತಂದ್ರೆ ಏನರ್ಥ, IT ಅವ್ರಿಗೆ ಏನೋ ಹೇಳದೆ ಮಾಡೋದು ಅಂದರೆ ಲೈಕ್ ಸಿ ಆ್ಯಸ್ ಎ ಸೆಕ್ಯೂರಿಟಿ ಪರ್ಸನ್ ಹೂ ಇಸ್ ಇನ್ ಚಾರ್ಜ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, he should know the in and out of the architecture of the organization. ಕ್ಲೀನಾಗಿ ಗೊತ್ತಿರಬೇಕು ಯಾರ ಹತ್ರ ಸೆಕ್ಯೂರಿಟಿ ಪಾಸ್ವರ್ಡ್ಸ್ ಇದೆ, ಯಾರು ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾ ಇದ್ದಾರೆ, ಅದೆಲ್ಲ ನೀಟಾಗಿ ಡೆಮಾನ್ಸ್ಟ್ರೇಷನ್ ಮಾಡಿ ಅವ್ರಿಗೆ ಕ್ಲಿಯರಾಗಿ ಅವ್ರಿಗೆ ಅರ್ಥ ಮಾಡೋಂಗೆ ಹೇಳಿದ್ರೆ ದೇ ಕ್ಯಾನ್ ಸಿ ದ ಫ್ರೇಮ್ವರ್ಕ್ ಆಫ್ ದ ಸಿಸ್ಟಮ್ ಆ್ಯಂಡ್ ದೆನ್ ದೇ ಕ್ಯಾನ್ ಫಿಕ್ಸ್
ಕ್ರಿಯೇಟ್ಸ್ ಎನಿ ಪ್ರಾಬ್ಲಮ್ಸ್ ಸೆಕ್ಯೂರಿಟಿ ಇಶ್ಯೂಸ್ನ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಬಟ್ ಇಫ್ ವಿ ಡೋಂಟ್ ಗಿವ್ ದ ಟ್ರಾನ್ಸ್ಪರೆನ್ಸಿ ಆಫ್ ದ ಐ ಟಿ ಆಪ್ರೇಷನ್ಸ್ ಇನ್ಸೈಡ್ ದ ಆರ್ಗನೈಸೇಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾರ್ಯಾರು ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ನೀಟಾಗಿ ಹೇಳಿದೆ, ಯಾರ್ಯಾರ ಹತ್ರ ಸೆಕ್ಯೂರಿಟಿ ಯೂಸರ್ ನೇಮ್ ಪಾಸ್ವರ್ಡ್ಸ್ ಇದೆ ಅಂತ ಹೇಳಿದೆ, ನಾವೇನಾದರೂ ಲೈಕ್ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ದಟ್ ವಿಲ್ ಡೆಫಿನೆಟ್ಲಿ ಲೀಡ್ ಟು ಐ ಟಿ ರಿಸ್ಕ್ ಅನ್ನೋದು ಅಲ್ಲಿ ಎಮರ್ಜೆನ್ಸ್ ಆಗುತ್ತೆ. ದೆನ್ ಇನ್ಪುಟ್ ಕಂಟ್ರೋಲ್, ಯೂಸರ್ ನೇಮ್ ಪಾಸ್ವರ್ಡ್ನ ಯಾರು ಬೇಕಾದರೂ ತೊಗೊಬೋದು, ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಲೈಕ್ ಏನಂತ ಹೇಳ್ತೀವಿ ಯೂಸ್ ಮಾಡ್ಕೊಬೋದು. ನನ್ನ ಮ್ಯಾನೇಜರ್ ಹತ್ರನೂ ಯೂಸರ್ ನೇಮ್ ಪಾಸ್ವರ್ಡ್ ಇದೆ. ದೆನ್ ಏನಂತ ಹೇಳ್ತಾರೆ ಲೈಕ್ ಬ್ಯಾಂಕಿಂಗ್ ಎಕ್ಸಿಕ್ಯೂಟಿವ್ ಹತ್ರನೂ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇದೆ. ಅಂದರೆ ಲೈಕ್ ಎವ್ರಿ ವರ್ಕ್ ಕ್ಯಾನ್ ಬಿ ಡನ್ ಬೈ ಎನಿ ಒನ್ ಅಂತಂದರೆ ಯಾರು ಕೆಲಸ ಯಾರು ಮಾಡ್ತಾಯಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅಂಥ ಟೈಮ್ನಲ್ಲಿ, ರೈಟ್? ದ್ಯಾಟ್ ಈಸ್ ವಾಟ್ ಇನ್ಪುಟ್ ಕಂಟ್ರೋಲ್ ಕರೆಕ್ಟಾಗಿಲ್ಲ ಅಂತಂದರೆ, ಅಥವಾ ಔಟ್ಪುಟ್ನಲ್ಲಿ ಬರ್ತಾ ಇದೆ ಅದನ್ನು ವೆರಿಫಿಕೇಷನ್ ಮಾಡಿಲ್ಲ ಅಂತಂದರೆ, ಅಂದರೆ ಲೈಕ್ ಏನೋ ನಾನು ಹೇಳಿದ್ನಲ್ಲ ಕಂಪ್ಯೂಟರ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತೀವಲ್ಲ, ಲೈಕ್ ದಟ್ ಅದು ಬಂತು ಅಂದ್ರೂ ಪ್ರಾಬ್ಲಮ್. ಮತ್ತು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ದಂಗೆ ಅವರು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದಾರೆ, ಚೆಕ್ಕೆ ಬಂದಿಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ, ಓಕೆ ಆ ಥರದ್ದು ಏನಾರು ಇದೆ. ದೆನ್ ಲ್ಯಾಕ್ ಆಫ್ ಆಕ್ಸೆಸ್ ಕಂಟ್ರೋಲೇ ಇಲ್ಲ, ಎನಿ ಒನ್ ಕ್ಯಾನ್ ಯೂಸ್ any one system with username password, ಅದು ಮಾಡಿಲ್ಲ, ರೈಟ್? ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್. ಆ್ಯಂಡ್ ದೆನ್ ನೋಡೋಣ, ಲೆಟ್ ಅಸ್ ಹ್ಯಾವ್ ಎ ಲುಕ್. ಎಸ್ ಏನಂತ ಹೇಳ್ತೀವಿ, ಎಸ್ ದ ರಿವ್ಯೂ ಆಫ್ ದ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಡನ್ ಆನ್ ಎ ರೆಗ್ಯುಲರ್ ಬೇಸಿಸ್. ರೆಗ್ಯುಲರಾಗಿ ಮಾಡಬೇಕಾಗುತ್ತೆ ರಿಸ್ಕ್ ಅಸೆಸ್ಮೆಂಟ್ ಇನ್ ಅ ಸಿಸ್ಟಮ್ ಆ್ಯಂಡ್ ಎಸ್ಪೆಷಲಿ ದ ಬ್ಯಾಂಕಿಂಗ್, ರೈಟ್? ಆರ್ ಡೈನಮಿಕ್ ಆ್ಯಂಡ್ ಕೀಪ್ ಚೇಂಜಿಂಗ್. ದಟ್ಸ್ ವೈ ವಿ ಹ್ಯಾವ್ ಟು ಗೋ ವಿತ್ ರಿಸ್ಕ್ ಅನ್ನೋದು ಯಾವ ಟೈಮ್ನಲ್ಲಿ ಬೇಕಾದ್ರೂ ಅರೈಸ್ ಆಗ್ಬೋದು. ದಟ್ಸ್ ವೈ ರೆಗ್ಯುಲರ್ ಮಾನಿಟರಿಂಗ್ ಶುಡ್ ಹ್ಯಾಪನ್ ಇನ್ಸೈಡ್ ದ ಆರ್ಗನೈಸೇಷನ್. ಎಸ್ಪೆಷಲಿ ಸಮ್ ರಿಸ್ಕ್ ಇಂಡಿಕೇಟರ್ಸ್ ಆರ್ ಯಾವ್ದು ಅಂತಂದರೆ, ಐ ಟಿ ಸೆಕ್ಯೂರಿಟಿ ಈಸ್ ನಾಟ್ ಗಿವನ್ ರಿಕ್ವೈರ್ಡ್ ಪ್ರಯಾರಿಟಿ. ಸೆಕ್ಯೂರಿಟಿಗೆ ಪ್ರಯಾರಿಟಿ ಕೊಟ್ಟಿಲ್ಲ, ಏನೋ ಒಂದು ಇರಬೇಕು ಇರಲಿ ಬಿಡಿ ಅನ್ನೋ ನೇಚರ್ ಹೋಯಿತು ಅಂತಂದರೆ ದಟ್ ವಿಲ್ ಬಿ ರಿಸ್ಕಿ. ದೆನ್ ಆ್ಯಟಿಟ್ಯೂಡ್ ಆಫ್ ಕಂಪ್ಯೂಟರ್ ವಿಲ್ ಟೇಕ್ ಕೇರ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್, ರೈಟ್? ಓಕೆ, ನೋ ಚೆಕಿಂಗ್ ಇಸ್ ರಿಕ್ವೈರ್ಡ್ ಅಂತ ಹೇಳೋದು, ದಟ್ ಇಸ್ ಆಲ್ಸೋ ರಿಸ್ಕ್ ಇಂಡಿಕೇಟರ್. ದೆನ್ ನೋ ಟ್ರಾನ್ಸ್ಪರೆನ್ಸಿ ಆಫ್ ದ ಐ ಟಿ ಆಪ್ರೇಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಸೈನ್ಡ್. ರೆಸ್ಪಾನ್ಸಿಬಿಲಿಟಿ ಕರೆಕ್ಟಾಗಿ ಅಸೈನ್ ಮಾಡಿಲ್ಲ, ಐ ಟಿ ಆಪ್ರೇಷನ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದ್ರೂ ರಿಸ್ಕ್ ಆಗ್ತಾ ಇರುತ್ತೆ. ಲ್ಯಾಕ್ ಆಫ್ ಇನ್ಪುಟ್ ಕಂಟ್ರೋಲ್, ಲ್ಯಾಕ್ ಆಫ್ ಔಟ್ಪುಟ್ ವೆರಿಫಿಕೇಷನ್. ಐ ಟೋಲ್ಡ್ ಯು, ಇನ್ಪುಟ್ನ ಯಾರು ಬೇಕಾದ್ರೂ ಎಂಟ್ರಿ ಮಾಡ್ಬೋದು, ಯಾವಾಗ ಬೇಕಾದ್ರೂ ಎಂಟ್ರಿ ಮಾಡ್ಬೋದು ಅಂತಂದರೆ ಬ್ಯಾಂಕಿಂಗ್ ಟೈಮಿಂಗ್ಸ್ನಲ್ಲಿ ಮಾತ್ರ ಎವ್ರಿಥಿಂಗ್ ಶುಡ್ ಬಿ ಓಪನ್. ಆಫ್ಟರ್ ದ ಬ್ಯಾಂಕಿಂಗ್ ಟೈಮಿಂಗ್ಸ್ ನೋ ಒನ್ ಶುಡ್ ಮೀನ್ಸ್ ಲೈಕ್ ಡೂ ದ ಟ್ರಾನ್ಸಾಕ್ಷನ್ಸ್, ರೈಟ್? ಅಂದರೆ ಲೈಕ್ ಇನ್ಸೈಡ್ ದ ಬ್ಯಾಂಕಿಂಗ್ ಹವರ್ಸ್ ಆದಮೇಲೂ ಟ್ರಾನ್ಸಾಕ್ಷನ್ ನಡೀತಿದೆ ಅಂದರೆ ಯಾರು ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ಅಂತ ಅರ್ಥ, ರೈಟ್? ದಟ್ ಈಸ್ ವಾಟ್ ಲೈಕ್ ಅಂದರೆ ಆನ್ಲೈನಲ್ಲಿ ಮಾಡೋದು ಬೇರೆ, ಬಟ್ ಬೇಕು ಅಂತಲೇ ಯಾರೋ ಮಾಡ್ತಾಯಿದ್ದಾರೆ ಅಂತಂದರೆ ದಟ್ ಈಸ್ ಡಿಫ್ರೆಂಟ್, ರೈಟ್? ಓಕೆ, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಲೈಕ್ ಐ ಟೋಲ್ಡ್ ಯು, ಚೆಕ್ಸೇ ಇಲ್ಲ ಅಥವಾ ಡ್ರಾಫ್ಟೇ ಇಲ್ಲ, ವಿ ಹ್ಯಾವ್ ಡನ್ ದ ಪೇಮೆಂಟ್. ಲ್ಯಾಕ್ ಆಫ್ ಆಕ್ಸೆಸ್ ಕಂಟ್ರೋಲ್, ಯಾರು ಯಾವ ಸಿಸ್ಟಮ್ನಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು, ಎಲ್ಲರ ಹತ್ರನೂ ಯೂಸರ್ ನೇಮ್ ಪಾಸ್ವರ್ಡ್ಸ್ ಇದೆ. ದೆನ್ ಲ್ಯಾಕ್ ಆಫ್ ಡ್ಯುಯಲ್ ಚೆಕ್ ಆಫ್ ಸೆನ್ಸಿಟಿವ್ ಆ್ಯಂಡ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್. ಎಸ್ಪೆಷಲಿ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಅಂತಂದರೆ ಏನಾಗುತ್ತೆ, ಈಗ ಕಳ್ತನ ಮಾಡೋನು ಸಣ್ಣ ಪುಟ್ಟದ ಕಳ್ತನ ಮಾಡಿದ್ರು ನೋಡಿ, ಮಾರನ ಹೆತ್ತು ಹಾತಿಕೋ ಮಾರ್ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಲೈಕ್ ಇಫ್ ದೇ ಆರ್ ಡೂಯಿಂಗ್ ಎನಿ ಮಿಸ್ಚಿಯಸ್ ಥಿಂಗ್ಸ್ ದೇ ವಿಲ್ ನಾಟ್ ಸೆಟಲ್ ಫಾರ್ ಎ ಸ್ಮಾಲರ್ ಥಿಂಗ್, ದೇ ವಿಲ್ ಗೋ ಫಾರ್ ಎ ಬಿಗರ್ ಒನ್, ರೈಟ್? ಓಕೆ, ಏನಾಗುತ್ತೆ, ಆ ಬಿಗರ್ ಟ್ರಾನ್ಸಾಕ್ಷನ್ಸ್ಗೆ ಮಲ್ಟಿಪಲ್ ಚೆಕ್ಸ್ ಅನ್ನೋದು ಇರಲೇಬೇಕಾಗುತ್ತೆ. ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ನಡೀತಿದೆ ಅಂತಂದರೆ ವಿ ನೀಡ್ ನಂಬರ್ ಆಫ್ ಕ್ರಾಸ್ ಚೆಕ್. ಒಬ್ಬ ಎಕ್ಸಿಕ್ಯೂಟಿವ್ ಇದ್ದಾನೆ, ಒಂದು 5 ಕೋಟಿ 6 ಕೋಟಿ ಹಿ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ವಿತೌಟ್ ಹಿಸ್ ನೋಟಿಸ್ ಆಫ್ ದ ಮ್ಯಾನೇಜರ್ ಅಂತಂದರೆ ಇಟ್ ಈಸ್ ಹೈಲಿ ರಿಸ್ಕಿ, ರೈಟ್? ದೆನ್ ಲ್ಯಾಕ್ ಆಫ್ ಡಾಕ್ಯುಮೆಂಟೆಡ್ ಡಿಸಾಸ್ಟರ್ ರಿಕವರಿ ಪ್ಲ್ಯಾನ್, ಕಂಟೇಜಿಯಸ್ ಪ್ಲ್ಯಾನ್ ಆರ್ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲ್ಯಾನ್. ಅಂದರೆ ಏನರ್ಥ, ಲೈಕ್ ಇಫ್ ರಿಸ್ಕ್ ಹ್ಯಾಪನ್ ವಾಟ್ ಈಸ್ ದ ಅಂದರೆ ಈಗ ನೋಡಿ, ಯಾರೋ ಒಬ್ಬರು ಬಂದರು ಎಲ್ಲ ದುಡ್ಡು ಡಿಲೀಟ್ ಮಾಡಿಬಿಟ್ರು, ಬ್ಯಾಕಪ್ ಇಲ್ಲ ಅಂತಂದರೆ ಅವ್ರು ಬ್ಯಾಕಪ್ ಮೆಕ್ಯಾನಿಸಮೇ ಮಾಡ್ಕೊಂಡಿಲ್ಲ ಅಂತಂದರೆ ಇಟ್ ಈಸ್ ಹೈಲಿ ರಿಸ್ಕಿ. ದೆನ್ ಲ್ಯಾಕ್ ಆಫ್ ಕಂಟ್ರೋಲ್ಸ್ ಲೀಡಿಂಗ್ ಟು ಟೆಂಪ್ಟೇಷನ್ ಟು ಕಮಿಟ್ ಫ್ರಾಡ್ಸ್. ಅಂದರೆ ಲ್ಯಾಕ್ ಆಫ್ ಕಂಟ್ರೋಲಿಂಗ್ ಕ್ಲಿಯರ್ ಆಗಿಲ್ಲ, ಆ್ಯಕ್ಸಸ್ ಎಲ್ಲರಿಗೂ ಸಿಕ್ಬಿಟ್ಟಿದೆ ಅಂತಂದರೆ ಇಟ್ ಸ್ಟೆಮ್ಸ್. ಓಕೆ, ನೋಡೋಣ ನಾನು ಏನಾದ್ರು ಮಾಡಿಬಿಡ್ಬೋದಾ? ಇಟ್ ವಿಲ್ ಬಿ ಟೆಂಪ್ಟಿಂಗ್ ದ ಅದರ್ ಪಾರ್ಟಿ. ಏಕೆಂದರೆ ಇಫ್ ವಿ ಹ್ಯಾವ್ ಎ ಪ್ರಾಪರ್ ಸಿಸ್ಟಮ್ ಇನ್ಬಿಲ್ಟ್ ಇನ್ ದ ಆರ್ಗನೈಸೇಷನ್ ದಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಮಿಸ್ಯೂಸ್. ಬಟ್ ಏನು ಅಂದರೆ ನೋಡಪ್ಪ ಹಿಂಗೆ ಓಪನ್ ಮಾಡಿಬಿಟ್ಟು ಹೋಗಿದ್ದಾರೆ, ನೋ ಬಡಿ ಈಸ್ ದೇರ್ ಫಾರ್ ಟ್ರ್ಯಾಕಿಂಗ್
ನೋಡಿ ನೀವು ನೋಡ್ಬೋದು ವಿತಿನ್ 5 ಮಿನಿಟ್ಸಲ್ಲಿ ಅದು ಆಟೋಮೆಟಿಕ್ ಅಥವಾ 10 ಮಿನಿಟ್ಸ್ ಏನು ಆಪ್ರೇಷನ್ ಮಾಡಿಲ್ಲ ಅಂದರೆ ಲಾಗೌಟ್ ಆಗಬೇಕು. ಆ ಥರದ್ದೆಲ್ಲ ಸಿಸ್ಟಮ್ ನೀಟಾಗಿ ಡಿಸೈನ್ ಮಾಡಬೇಕು. ಇಫ್ ಇಟ್ ಈಸ್ ಓಪನ್ ಫಾರ್ ಅ ಹೋಲ್ ಡೇ ದೆನ್ ಎನಿ ಒನ್ ಕ್ಯಾನ್ ಕಮ್ ಆ್ಯಂಡ್ ಆಕ್ಸೆಸ್. ಯಾರೋ ಒಬ್ಬರು ಯೂಸರ್ನೇ ಪಾಸ್ವರ್ಡ್ ಹಾಕಿದ್ದಾರೆ, ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ, ಲೈಕ್ ಅವ್ರು ಬರೋದ್ರೊಳಗೆ ಇವ್ರು ಬೇರೆಯವ್ರು ಬಂದು ಅದೇನು ಯೂಸ್ ಮಾಡಿದ್ದಾರೆ ಅಂತಂದರೆ ನೋ, ದಟ್ ಈಸ್ ಕಂಟ್ರೋಲ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ತೀವಿ. ನೋ ಚೆಕಿಂಗ್ ಆಫ್ ವೆಂಡರ್ಸ್ ಫಾರ್ ರಿಲೇಬಿಲಿಟಿ ಆಫ್ ಸಾಫ್ಟ್ವೇರ್ಸ್ ಅಂತಂದರೆ ಈಗ ಬ್ಯಾಂಕ್ ಅವರೇ ಎಕ್ಸ್ಪರ್ಟ್ಸ್ ಅಲ್ಲ ಎಲ್ಲದರಲ್ಲೂ, ರೈಟ್. ಏನು ಅಂತಂದರೆ ದೇ ವಿಲ್ ಬಿ ಔಟ್ಸೋರ್ಸಿಂಗ್ ದ ಟೆಕ್ನಾಲಜಿ ಪಾರ್ಟ್ ಟು ದ ಅದರ್ ವೆಂಡರ್ಸ್, ರೈಟ್. ಆ ವೆಂಡರ್ಸೇ ಸರಿ ಇಲ್ಲ ಅಂತಂದರೆ ಅಂದರೆ ನಾವು ವಿ ಆರ್ ನಾಟ್ ಚೆಕಿಂಗ್ ದ ವೆಂಡರ್ಸ್ ಬ್ಯಾಕ್ಗ್ರೌಂಡ್, ಸಿಂಪ್ಲಿ ವಿ ಆರ್ ಅಸೈನಿಂಗ್ ದ ಜಾಬ್ ಅಂತ ಬಂತು ಅಂತಂದರೆ ಇಂಪಾರ್ಟೆಂಟ್ ಜಾಬ್ನ ಯಾರಿಗೋ ಥರ್ಡ್ ಪಾರ್ಟಿಗೆ ವಿತೌಟ್ ಹಿಸ್ ನಾಲೆಡ್ಜ್ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ದಟ್ ಈಸ್ ಆಲ್ಸೋ ಕ್ರಿಯೇಟ್ಸ್ ದ ಹೈ ರಿಸ್ಕ್ in the banking system. These are all the risks that can happen inside the organization, especially banking sector. Howda, right? Okay, next topic we shall take up like internal control systems in banks. ಒಂದು ಬ್ಯಾಂಕ್ಸಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಸ್ ಹೇಗಿರಬೇಕು? ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ರೈಟ್. ಇಂಟರ್ನಲ್ ಕಂಟ್ರೋಲಿಂಗ್ ಸಿಸ್ಟಮ್ಸ್ ಅಂತಂದರೆ ಏನು, ಅದು ಹೇಗಿರಬೇಕು ಅನ್ನೋದನ್ನು ನಾವು ನೀಟಾಗಿ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. Okay, the objective of the internal control system is to ensure orderly and efficient conduct of business anta heltivi. Andre if you take any banks, it has to ensure that whatever it is planned according to the plan or according to the objective, the smooth conduction should happen without any discrepancies. ಏನು ಪ್ರಾಬ್ಲಮ್ ಆಗೋ ರೀತಿ ಎಫಿಷಿಯೆಂಟಾಗಿ ಎಲ್ಲೂ ಲೂಪ್ ಹೋಲ್ಸ್ ಇಲ್ಲದ ರೀತಿ ಆ ಬಿಸ್ನೆಸ್ ಅನ್ನೋದು ಕ್ಯಾರಿ ಔಟ್ ಆಗಬೇಕಾಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ಬೀನ್ ಫ್ರೇಮ್ಡ್, ಇಟ್ ಶುಡ್ ಬಿ ಫಾಲೋಡ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ಏನು ದ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಒಂದು ರೆಡಿ ಮಾಡಿರ್ತಾರೆ, ಹೂ ಶುಡ್ ಡೂ ವಿಚ್ ವರ್ಕ್ ಆ್ಯಂಡ್ ಸೇಫ್ ಗಾರ್ಡ್ ಆಫ್ ಏನು ಅಂತ ಹೇಳ್ತೀವಿ, ಇಟ್ ಮೈಟ್ ಬಿ ದ ಅಸೆಟ್ಸ್, ಲೈಕ್ ಇಟ್ ಮೈಟ್ ಬಿ ದ ಕ್ಯಾಶ್ ಆಗಬಹುದು, ಆರ್ ಇಟ್ ಮೈಟ್ ಬಿ ದ ಆನ್ಲೈನ್ ಲೈಕ್ ಸಾಫ್ಟ್ ಕ್ಯಾಶ್ ಆಗ್ಬೋದು ಅಥವಾ ಹಾರ್ಡ್ ಕ್ಯಾಶ್ ಆಗ್ಬೋದು, ಅಥವಾ ಏನು ಇಟ್ ಆಲ್ಸೋ ಶುಡ್ ಪ್ರಿವೆಂಟ್ ದ ಡಿಟೆಕ್ಷನ್ ಆಫ್ ಏನಂತ ಹೇಳ್ತೀವಿ ದ ರಿಸ್ಕ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ದ ಅಥವಾ ಫ್ರಾಡ್ ಅಂತ ಹೇಳ್ಬೋದು. ಡಿಟೆಕ್ಷನ್ ಆಫ್ ಫ್ರಾಡ್ ಆ್ಯಂಡ್ ಎರರ್ಸ್ ಏನಿರುತ್ತಲ್ಲ, ಫ್ರಾಡ್ ಮತ್ತು ಎರರ್ಸ್ನ ಹೇಗೆ ಡಿಟೆಕ್ಟ್ ಮಾಡೋ ಮೆಕ್ಯಾನಿಸಮ್ ಇರಬೇಕು, ಆ್ಯಸ್ ವೆಲ್ ಆ್ಯಸ್ ಇನ್ ಆರ್ಡರ್ ಟು ಕಂಟ್ರೋಲ್ ಇಟ್, ಆ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ಅನ್ನೋದು ಇರಬೇಕಾಗುತ್ತೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎನ್ಶೂರಿಂಗ್ ಆ್ಯಕ್ಯುರಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಇನ್ ದ ಅಕೌಂಟಿಂಗ್ ರೆಕಾರ್ಡ್, ರೈಟ್. ಲೈಕ್ ಏನಂತ ಹೇಳ್ತೀವಿ, ಇಟ್ ಶುಡ್ ಹ್ಯಾವ್ ದ ಏನಂತ ಹೇಳ್ತೀವಿ ಆ್ಯಕ್ಯುರಸಿನೂ ಇರಬೇಕು. ಅಂದರೆ ಲೈಕ್ ದೇರ್ ಶುಡ್ ನಾಟ್ ಬಿ ಎನಿ ಮಿಸ್ ಮ್ಯಾಚ್ ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್, ಹಾಫ್ ಇನ್ಫಾರ್ಮೇಷನ್ ಅನ್ನೋದು ಇರಬಾರ್ದು ಇನ್ ದ ಅಕೌಂಟಿಂಗ್ ರೆಕಾರ್ಡ್ಸ್. ಆ್ಯಂಡ್ ಟೈಮ್ಲಿ ಪ್ರಿಪ್ರೇಷನ್ ಆಫ್ ದ ರಿಲೇಬಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಫಾರ್ಮೇಷನ್, ರೈಟ್. ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ಬ್ಯಾಲೆನ್ಸ್ ಶೀಟ್ಸ್ ರೆಗ್ಯುಲರಾಗಿ ಹಾಕಬೇಕಾಗುತ್ತೆ, ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಇಟ್ ಈಸ್ ನಥಿಂಗ್ ಬ್ಯಾಡ್, ದ ಇಂಟರ್ನಲ್ ಕಂಟ್ರೋಲಿಂಗ್ ಸಿಸ್ಟಮ್ ಈಸ್ ನಥಿಂಗ್ ಬ್ಯಾಡ್ to ensure the efficient manner of to ensure that the system which is there inside the organization, it is working properly, it is doing the work correctly, it is following all the rules and regulations, complete information as well as correct information are recorded. It is also safeguarding the assets in the bank, right. That is what all about, that is what we will be calling it as internal controlling systems anta ಹೇಳ್ತಾ ಇರ್ತೀವಿ, right. Okay, just we will have a look on the same. ನೋಡಿ, yes, internal controlling system ಅಂತಂದ್ರೆ ಏನು? The objective of the internal controlling system is to ensure orderly and efficient conduct of the business. ಅಂದರೆ ಏನು ಕರೆಕ್ಟಾಗಿ ನಡಿಬೇಕು, ಎಫಿಷಿಯೆಂಟಾಗಿ ನಡಿಬೇಕು, adhering all the management policies and safeguard assets through prevention and detection of fraud and error. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಪಾಲಿಸೀಸ್ನ ಫಾಲೋ ಮಾಡಬೇಕು. ಆ್ಯಸ್ ವೆಲ್ ಆಸ್ ಇಟ್ ಶುಡ್ ಸೇಫ್ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಅಸೆಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಶುಡ್ ಹೆಲ್ಪ್ ಇನ್ ಅವಾಯ್ಡ್ ಆರ್ ಡಿಟೆಕ್ಟ್, ರೈಟ್, ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಆ ಫ್ರಾಡ್ ಮತ್ತು ಎರರ್ಸ್ ಆಗದೇ ಇರೋ ರೀತಿ ನೋಡಬೇಕು. ಆ್ಯಸ್ ವೆಲ್ ಆಸ್ ಮೇಕಿಂಗ್ ದ ಆ್ಯಕ್ಯುರೇಟ್ ರಿಸಲ್ಟ್, ಅಂದರೆ ಲೈಕ್ ಎನ್ಶೂರಿಂಗ್ ಆ್ಯಕ್ಯುರಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಆಫ್ ದ ಅಕೌಂಟಿಂಗ್ ರೆಕಾರ್ಡ್. ಆ್ಯಕ್ಯುರೇಟ್ ಆಗಿರಬೇಕು ಮತ್ತು ಕಂಪ್ಲೀಟ್, ಹಾಫ್
ಫಿಲ್ಡ್ ಟ್ರೂತ್ ಇರಬಾರ್ದು ಅದರಲ್ಲೆಲ್ಲೂ. ಲೈಕ್ ಕಂಪ್ಲೀಟ್ ಡಾಕ್ಯುಮೆಂಟ್ ಆಗಿರಬೇಕು ಮತ್ತು ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ಸ್ನ ಅಲ್ಲಿ ಎಂಟ್ರ್ ಆಗಿರಬೇಕು. ಆ್ಯಸ್ ವೆಲ್ ಆಸ್ ಟೈಮ್ಲಿ ಪ್ರಿಪ್ರೇಷನ್ ಆಫ್ ದ ರಿಲೇಬಲ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್. ಅಂದರೆ ಲೈಕ್ ನಾವೇನು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಬಹುದು, ಬ್ಯಾಲೆನ್ಸ್ ಶೀಟ್ಸ್ ಆಗಬಹುದು, ಅದು ರೆಗ್ಯುಲರ್ ಇಂಟರ್ವ್ನಲ್ಲಿ ನಾವು ತೆಗಿಬೇಕಾಗುತ್ತೆ. ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಮೀನ್ಸ್ ಕ್ರಾಸ್ ಚೆಕ್ ಮಾಡೋಕ್ಕೂ ಅದು ಅನುಕೂಲ ಆಗಿರಬೇಕು. ದ್ಯಾಟ್ ಇಸ್ ವಾಟ್ ವಿಲ್ ಬಿ ಕಾಲಿಂಗ್ ಆಸ್ ಇಂಟರ್ನಲ್ ಕಂಟ್ರೋಲಿಂಗ್ ಸಿಸ್ಟಮ್ ಆಫ್ ಎ ಬ್ಯಾಂಕ್ ಅಂತ ಹೇಳ್ತಾ ಇರ್ತೀವಿ. ಸಿ ವಾಟ್ ಇಸ್ ದಟ್, how they do that. Some example, it is not complete full authenticated thing, but a few examples we are going to discuss over here of internal control banking in a branch. Even the bank in a branch ನಲ್ಲಿ ತಗೊಂತು ಅಂತಂದರೆ ಹೇಗೆ work of one staff member is invariably supervised, checked by another staff member irrespective of the nature of work. ಅಂದರೆ ಲೈಕ್ ಒಬ್ಬ ಮಾಡಿದ ಕೆಲಸನೇ ಇನ್ನೊಬ್ಬರು ಕ್ರಾಸ್ ಚೆಕ್ ಮಾಡ್ತಾ ಇರಬೇಕಾಗತ್ತೆ, ಇರ್ರೆಸ್ಪೆಕ್ಟಿವ್. ನಾನು ಅವ್ನು ಕ್ರಾಸ್ ಚೆಕ್ ಮಾಡಬೇಕಾ? ಹೌದು, ಮಾಡಲೇಬೇಕು. ಯಾರ್ದಾದ್ರೂ ಸರಿ, ಹೂಎವರ್ ಈಸ್ ವರ್ಕಿಂಗ್ ಇನ್ ಎನ್ ಆರ್ಗನೈಸೇಷನ್ ದ ಅದರ್ ಒನ್ ಶುಡ್ ಬಿ. ಅಂದರೆ ಲೈಕ್ ಒಬ್ಬರು ಮಾಡ್ತಿದ್ದಾರೆ, ನೀವು ಅವರು ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ಅ ಡಬಲ್ ಥಿಂಗ್. ನಾವು ಒಂದ್ಸತಿ ಯಾರೋ ಒಬ್ಬರು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದು ಕರೆಕ್ಟಾಗಿ ಮಾಡಿದ್ರಾ ಇಲ್ವಾ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಕ್ಕೆ ಇನ್ನೊಬ್ಬರಿಗೆ ಅಥಾರಿಟಿ ಇರಲೇಬೇಕಾಗುತ್ತೆ. ದಟ್ ಈಸ್ ವಾಟ್ ದ ಚೆಕಿಂಗ್ ಬೈ ಅನದರ್ ಸ್ಟಾಫ್ ಮೆಂಬರ್ ಅಂತ ಹೇಳ್ತಾ ಇರ್ತೀವಿ. ದೆನ್ ಸಿಸ್ಟಮ್ ಆಫ್ ಜಾಬ್ ರೊಟೇಷನ್ ಅಮಾಂಗ್ ದ ಸ್ಟಾಫ್ ಎಕ್ಸಿಸ್ಟ್, ರೈಟ್? ಅಂದರೆ ಎಲ್ಲರೀಗ ನಾನೊಬ್ಬ ಕ್ಯಾಶಿಯರ್ ಅಂತಂತಂದರೆ ಲೈಫ್ ಲಾಂಗ್ ನಂಗೆ ಕ್ಯಾಶಿಯರಾಗಿ ಉಳಿಯಲ್ಲ. ಐ ವಿಲ್ ಬಿ ಲೈಕ್ ಏನಂತ ಹೇಳ್ತೀವಿ, ಐ ವಿಲ್ ಬಿ ಅಸೈನ್ ವೇರಿಯಸ್ ರೋಲ್ಸ್ ಇನ್ಸೈಡ್ ದ ಆರ್ಗನೈಸೇಷನ್. ಈ ಬ್ಯಾಂಕ್ನಲ್ಲಿ ನಾನು ಇವತ್ತೀಗ ಲೈಕ್ ಈ ವಾರ ನೀನು ಕ್ಯಾಶಿಯರ್ ಆಯಿತು ಅಂದರೆ ನೆಕ್ಸ್ಟ್ ವೀಕ್ ನೀನು ಬೇರೆ ವರ್ಕ್ ಮಾಡು. ಅಂದರೆ ಜಾಬ್ ರೊಟೇಷನ್ ಶುಡ್ ಹ್ಯಾಪನ್ ಇನ್ಸೈಡ್ ದ ಆರ್ಗನೈಸೇಷನ್. ದ್ಯಾಟ್ ಇಸ್ ಏನಂತ ಹೇಳ್ತೀವಿ. ಏಕೆಂದರೆ ಒಂದೇ ಜಾಬು ಒಬ್ಬನೇ ಮಾಡ್ತಿದ್ದ ಅಂತಂದರೆ ಹಿ ಕ್ಯಾನ್ ಈಸಿಲಿ ಟ್ರ್ಯಾಕ್ ಡೌನ್ ಸಮ್ ಆಫ್ ದ ಲೂಪ್ ಹೋಲ್ಸ್ ಆರ್ ಹಿ ಕ್ಯಾನ್ ಡೂ ಸಮ್ ಮಿಸ್ಯೂಸ್ ಥಿಂಗ್ಸ್. ದಟ್ಸ್ ವೈ ಜಾಬ್ ರೊಟೇಷನ್ ಶುಡ್ ಹ್ಯಾಪನ್ ಇನ್ಸೈಡ್ ದ organization, especially in terms of banks, right? Financial and administrative powers of each official's positions is fixed, right? And communicated to all the persons who are concerned. ಅಂದರೆ ನನ್ನ ಲಿಮಿಟೇಷನ್ಸ್ ಏನು, ಒಬ್ಬ ಸೀನಿಯರ್ ಇದ್ದಾನೆ ಅಂತ ಅಂದ ತಕ್ಷಣ ಸೀನಿಯರ್ ಯಾವ ಕೆಲಸ ಬೇಕಾದ್ರೂ ಅವ್ನು ಮಾಡೋಂಗಿಲ್ಲ, ರೈಟ್? ಹೀ ಶುಡ್ ಬಿ ರೆಸ್ಟ್ರಿಕ್ಟೆಡ್. ಅವರ ಪವರ್ಸ್ ಏನು, ನಿಮ್ಮ ಇಲ್ಲಿ ಈ ಪವರ್ಸ್ ನಿಮ್ದಿದೆ, ಈ ಪವರ್ಸ್ ನಿಮಗಿಲ್ಲ. ಆರ್ ಯು ಗೆಟಿಂಗ್ ದಿಸ್ ಒನ್? ಈಚ್ ಆ್ಯಂಡ್ ಎವ್ರಿ ಅಫಿಷಿಯಲ್ ಪೊಸಿಷನ್ಸ್ದು ಫಿಕ್ಸ್ ಆಗಿರಬೇಕು. ಇಂಥ ಕೆಲಸ ನೀನು ಮಾಡಬೇಕು, ಇಂಥ ಕೆಲಸ ನೀನು ಮಾಡೋಕ್ಕಾಗಲ್ಲ ಅಥವಾ ಮಾಡೋಂಗಿಲ್ಲ ಅನ್ನೋದು ಫಿಕ್ಸ್ ಆಗಿರಬೇಕು. ಮತ್ತು ಈಚ್ ಆ್ಯಂಡ್ ಎವ್ರಿ ಒನ್, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಯಾರ ಪವರ್ಸ್ ಎಷ್ಟು ಮಾತ್ರ. ಓಕೆ, ದೇ ಶುಡ್ ಹ್ಯಾವ್ ದ ನಾಲೆಡ್ಜ್ ಆಫ್ ದ ಈಚ್ ಆ್ಯಂಡ್ ಎವ್ರಿ ಒನ್, ವಾಟ್ ಈಸ್ ದೇರ್ ಪವರ್ಸ್ ಆ್ಯಂಡ್ ವಾಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಾಟ್ ಈಸ್ ದೇರ್ ಅಥಾರಿಟಿ. ಇಷ್ಟನ್ನು ಅವರಿಗೆ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಹೂ ಆರ್ ವರ್ಕಿಂಗ್ ಇನ್ ಅನ್ ಆರ್ಗನೈಸೇಷನ್. ದ ಬ್ರಾಂಚ್ ಮ್ಯಾನೇಜರ್ ಮಸ್ಟ್ ಸೆಂಡ್ ದ ಪೀರಿಯಾಡಿಕ್ ಕನ್ಫರ್ಮೇಷನ್ ಆಫ್ ದರ್ ಕಂಟ್ರೋಲಿಂಗ್ ಅಥಾರಿಟಿ on the compliance of the laid down system and procedures, right? Branch manager should ensure that the regular update or the periodic confirmation agi yes controlling authority correct agide, everyone is following the rules and regulations which has been laid down by the main head office ನವರು ಅಥವಾ ಸಿಸ್ಟಮ್ IT ನವರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ಅದನ್ನು ಕರೆಕ್ಟಾಗಿ ಎಲ್ಲರೂ ಫಾಲೋ ಮಾಡ್ತಾ ಇದ್ರಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡಬೇಕು. ಅದರ ರಿಪೋರ್ಟ್ನ ಅವರು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ. ದೆನ್ ಆಲ್ ದ ಬುಕ್ಸ್ are balanced periodically. Balancing is to be confirmed and authorized officials. ಅಂದರೆ ಏನು ಪ್ರತಿಯೊಂದು ಅವತ್ತು ಟ್ರಾನ್ಸಾಕ್ಷನ್ನ ಕ್ಲೋಸ್ ಮಾಡ್ತಿರ್ತೀವಿ, ವೀಕ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಕ್ರಾಸ್ ಚೆಕ್ ಕರೆಕ್ಟ್ ಆಯಿತಾ, ಪ್ರತಿ ದಿವಸದ್ದು ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಜೊತೆಗೆ ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ನಾವು ಅಥಾರಿಟಿ ಕಳಿಸ್ಕೊಡ್ತೀವಿ. ದೇ ವಿಲ್ ಬಿ ಆಥರೈಸ್ಡ್ ಪರ್ಸನ್ಸ್ ಹೂ ವಿಲ್ ಬಿ ಹ್ಯಾವಿಂಗ್ ಎ ಲುಕ್ ಆನ್ ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ಸ್. ಇದನ್ನು ನಾವು ರೆಗ್ಯುಲರ್ ಆಗಿ ಅಥವಾ ರೆಗ್ಯುಲರ್ ಟೈಮ್ ಫ್ರೇಮ್ನಲ್ಲಿ ನಾವು ಮಾಡ್ತಾ ಇರಬೇಕಾಗುತ್ತೆ. ದೆನ್ ದ ಡೀಟೇಲ್ಸ್ ಆಫ್ ಲಾಸ್ಟ್ ಸೆಕ್ಯೂರಿಟಿ ಫಾರ್ಮ್ಸ್ ಆರ್ ಇಮಿಡಿಯೇಟ್ಲಿ ಅಡ್ವೈಸ್ಡ್ ಟು ಕಂಟ್ರೋಲಿಂಗ್ ಸೊ ದ್ಯಾಟ್ ದೇ ಕ್ಯಾನ್ ಎಕ್ಸಸೈಸ್ ದ ಕಾಷನ್ಸ್. ಅಂದರೆ ಏನೋ ಮಿಸ್ ಆಗಿದೆ, ಏನೋ ಲೈಕ್ ಮಿಸ್ಟೇಕ್ ಆಗಿದೆ, ರೈಟ್? ನೋಡಿ, ಸಿಸ್ಟಮ್ ಅಂತ ಅಂದಮೇಲೆ ಕರೆಕ್ಟ್ ಲೈಕ್ ಮಿಸ್ಟೇಕ್ಸ್ ಅನ್ನೋದು ಆಗ್ತಿರುತ್ತೆ, ಬಟ್ ಇಮ್ಮಿಡಿಯೇಟ್ ಕರೆಕ್ಟಿವ್ ಸ್ಟೆಪ್ಸ್. ಅಂದರೆ ಮಿಸ್ಟೇಕ್ ಆಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ